ಸ್ವತಂತ್ರ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಬೆಳಗ್ಗೆ ಜೆಸಿಬಿ ಸಜ್ಜು ಮಾಡಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಜೆಸಿಬಿ ಸಜ್ಜು ಮಾಡಿದ್ದು ರಸ್ತೆ ಮೇಲೆ ಅತಿಕ್ರಮಣ ಮಾಡಿಕೊಂಡ ಜಾಗ ಅತಿಕ್ರಮಣಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಸವದತ್ತಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ರಸ್ತೆ ಅಗಲೀಕರಣಕ್ಕಾಗಿ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಸವದತ್ತಿ ತಹಸೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಬೆಳಿಗ್ಗೆ 6 ಗಂಟೆಯಿಂದಲೇ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಇನ್ನು ಪಟ್ಟಣದ ಎಪಿಎಂಸಿ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ತೆರವು ಕಾರ್ಯಾಚರಣೆ ಜರುಗಿದ್ದು 10 ಜೆಸಿಬಿ ಹಾಗೂ 100 ಜನ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಜರುಗಿದೆ. ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗನ್ನವರ್, ಸಿಪಿಐ ಧರ್ಮಾಕರ್ ಧರ್ಮಟ್ಟಿ, ಪುರಸಭೆ ಮುಖ್ಯಾಧಿಕಾರಿ ಸಂಗನ ಬಸಯ್ಯ ನೇತೃತ್ವದಲ್ಲಿ ರಸ್ತೆ ಅಗಲೀಕರಣ ಜರುಗಿದೆ. ಸರ್, ಎಷ್ಟು ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ರು ಸರ್? ಎಲ್ಲಿಂದ ಎಲ್ಲಿ ಮಟ್ಟ? 19ನೇ ತಾರೀಕುವರೆಗೆ ಅವ್ರಿಗೆ ಗಡುವು ಕೊಟ್ಟಿದ್ದೆವು. ಸೊ ಸವದತ್ತಿ ಪಟ್ಟಣದ ಎಪಿಎಂಸಿಯಿಂದ ನಮ್ಮದು ನವದಗಿ ಹಾಸ್ಪಿಟಲ್ ಮುಂದಿನ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ, ವಿದ್ಯುತ್ ದೀಪ ಅಲಂಕಾರ ಮತ್ತು ಫುಟ್ಪಾತ್ ನಿರ್ಮಾಣ ಸಲುವಾಗಿ ಭಾಳಷ್ಟು ಇಲ್ಲೇ ರಸ್ತೆ ಅತಿಕ್ರಮಣ ಆಗಿ ಸಂಚಾರಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಸಾರ್ವಜನಿಕರಿಗೆ, ಆಮೇಲೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಭಾಳಷ್ಟು ಇಲ್ಲೇ ಕಿರಿಕಿರಿ ಆಗ್ತಿತ್ತು. ಅದನ್ನು ಮನಗಂಡ ರೈತರಿಗೆ, ಹೊಲಕ್ಕೆ ಹೋಗೋರಿಗೆ ಬರೋರಿಗೆ, ಮತ್ತೇನು ನಮ್ಮ ಯಲ್ಲಮ್ಮ ದೇವಸ್ಥಾನ ಸುಪ್ರಸಿದ್ಧ ದೇವಸ್ಥಾನ ಇತ್ತು. ಯಲ್ಲಮ್ಮ ದೇವಸ್ಥಾನ ಬರುವಂಥ ಭಕ್ತರು ಸವದತ್ತಿಗೆ ಬರ್ಬೇಕಾದ್ರೆ ಇದೇ ಮಾರ್ಗವಾಗಿ ಬರಬೇಕಿತ್ತು. ಭಾಳಷ್ಟು ಕಿರಿಕಿರಿ ತೊಂದರೆ ಆಗ್ತಿತ್ತು. ತಾವು ಸಹಿತ ಮಾಧ್ಯಮಗಳಲ್ಲಿ ಸುಮಾರು ಸಲ ತಾವು ಸಹಿತ ಅದ್ರ ಬಗ್ಗೆ ವರದಿ ಮಾಡಿದ್ರಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯಾಧಿಕಾರಿಗಳು, ಪುರಸಭೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲ ಅಂಗಡಿಕಾರರಿಗೆ ತಿಳುವಳಿಕೆ ನೀಡಿ ಅವ್ರನ್ನ 19ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದರು. ಸೊ 19ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದು ಸುಮಾರು ಜನ, ಒಂದು 50% ಜನ ನಿನ್ನೆವರೆಗೆ ತೆಕ್ಕೊಂಡಿದ್ರು. ಬೆಳಗಿನೂ ಸ್ವಲ್ಪ ಜನ ತೆಗೆದ್ರು. ಸೊ ಒಂದು 70ರಿಂದ 80% ಜನ ಅವರೇ ಸ್ವಯಂ ಪ್ರೇರಿತವಾಗಿ ನಮ್ಗೆ ತಾಲೂಕು ಆಡಳಿತಕ್ಕೆ, ಪುರಸಭೆಗೆ ಸಹಕಾರ ಕೊಟ್ಟು ಅವರೇ ಅಂಗಡಿಗಳನ್ನು ತೆರವು ಮಾಡ್ಕೊತಿದ್ದಾರೆ. ಒಂದು 2-3 ಕಟ್ಟಡಗಳು ಮಾತ್ರ ಉಳಿದಿದ್ದಾವೆ. ಅವರೂ ಸಹಿತ ತೆಗೀರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಎಷ್ಟು ಸಿಬ್ಬಂದಿ ನೇತೃತ್ವದಲ್ಲಿ ಮತ್ತು ಎಷ್ಟು ಪೊಲೀಸ್ ಸಿಬ್ಬಂದಿ? ಒಂದು 150 ಜನ ಪೊಲೀಸ್ ಸಿಬ್ಬಂದಿ ಅದಾರ ರೀ. ಒಂದು 70ರಿಂದ 80 ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಅದಾರ. ಒಂದು 6 ಜೆಸಿಬಿ ತರಿಸಿದ್ವಿ ರೀ. ಪೊಲೀಸರು ಮತ್ತು ನಮ್ಮೆಲ್ಲ ಪುರಸಭೆ ಸಿಬ್ಬಂದಿ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ತೆರವು ಮಾಡ್ತಾಯಿದ್ವಿ. ಸರ್, ಈಗ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಳು ಇದಾವೆ ಸರ್, ಅವನ್ನ ತೆರುವಂಥ ಕೆಲಸ? ಗಿಡಗಳು ನಮ್ಮ ಫಾರೆಸ್ಟ್ನವರು ಇದ್ದಾರೆ. ಅವರು ಆದರೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ಫಾರೆಸ್ಟ್ ನಾಮ್ಸ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡು ಅವನು ಕಟ್ ಮಾಡಿ ಅವನು ರಿಮೂವ್ ಮಾಡೋದು. ಈಗ ಹಳೆ ವಿದ್ಯುತ್ ಕಂಬಗಳು ಇದಾವೆ ಸರ್, ಅವನ್ನ ತೆಗೆದು ಎಸ್ಕಾಮ್ದವ್ರಿಗೆ ಹೇಳಿದೆವು, ಅವರು ಬಂದಿದ್ದಾರೆ, ನಮ್ಮ ಎಸ್ ಅವರು ಬಂದಿದ್ದಾರೆ. ಸೊ ಅದನ್ನು ಸಹಿತ ಎಸ್ಟಿಮೇಟ್ ಮಾಡಿಕೊಂಡು ಅವನು ನಾವು ರೀಲೊಕೇಟ್ ಮಾಡುವಂಥ ಮಾಡಿಕೊಡ್ತೀವಿ. ಬೇರೆ ಕಡೆ ಮಾಡಿಕೊಂಡು ಅಲ್ಲೇ ಪಕ್ಕಕ್ಕೆ ಮಾಡಿಕೊಂಡು ರಸ್ತೆಗೆ ಸಂಚಾರಕ್ಕೆ ಯಾವುದೂ ತೊಂದರೆ ಆಗಲ್ದಂಗೆ ಅಷ್ಟೇ. ಅಲ್ಲ, ಈಗಾಗಲೇ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಕರಾರು ತಗೊಳ್ಳೋಂಥ ವ್ಯವಸ್ಥೆ ಆಯ್ತಲ್ಲ? ಯಾರೂ ಹಂಗೇನು ತಕರಾರು ತಗೊಂಡ್ರಿ, ಯಾರೂ ಏನು ನಮಗೇನು ಹಂಗೆ ತೊಂದರೆ ಏನು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅವರು ತಗೊಳ್ಳಿಕ್ಕೆ ಸ್ವಯಂ ಪ್ರೇರಿತವಾಗಿ ಒಂದು 60ರಿಂದ 70% ಅವರೇ ತಗೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ತಗೊಂಡಿದ್ದಾರೆ. ಕೆಲವೊಂದಿಷ್ಟು ಉಳಿದಿದ್ದು ಅಷ್ಟೇ ಸಾಮಾನು ಎಲ್ಲ ತೆಗೆದಿದ್ದಾರೆ ಅವರು. ಬಟ್ ಅವ್ರಿಗೆ ಕಟ್ಟಡಕ್ಕೆ ಕೆಡವಕ್ಕೆ ಅವ್ರಿಗೆ ಅವಕಾಶ ಇಲ್ಲದಕ್ಕೆ ನೀವೇ ನಿಮ್ಮ ಜೆಸಿಬಿಯಿಂದ ಮಾಡಿರಿ, ನಾವೆಲ್ಲ ಸಾಮಾನು ತಗೊಂಡು ನಮ್ಮ ಸಹಕಾರ ಐತಂತ ಎಲ್ಲರೂ ಒಪ್ಪಿಗೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.